ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಡ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮಸ್ತ್ ಅದೇನ್ರಿ, ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾನು ಇವತ್ತು ನಿಮ್ಗೆ ಮಸ್ತ್ ಒಂದು ಚಿಕನ್ ರೆಸಿಪಿ ಮಾಡೋದು ತೋರಿಸ್ತೀನಿ ರೀ. ಭಾಳ ಅಂದ್ರೆ ಮಸ್ತ್ ಆಕೈತ್ರಿ. ಬರ್ರಿ ಹಂಗಂದ್ರೆ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಈಗ ನೋಡ್ರಿ, ನಾನು ಒಂದು ಅರ್ಧ kg ಅಷ್ಟೇ ಚಿಕನ್ ತೊಗೊಂಡೇನಿ ರೀ. ಸ್ವಚ್ಛಂಗೆ ತೊಳೆದಿಟ್ಕೋಬೇಕ್ರಿ. ಮತ್ತು ಒಂದು 4 ರಿಂದ 5 ಸಲ ತೊಳಿಬೇಕ್ರಿ. ಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ತೊಳ್ಕೊಂಡ್ರಂತೂ ಇನ್ನೂ ಭಾಳ ಚಲೋ ನೋಡ್ರಿ. ಈಗ ಇದಕ್ಕೆ ಒಂದು ಬಾಳ್ಗಿ ಇಟ್ಕೊಂಡೀನಿ. ಬಾಳ್ಗಿಗೆ ಒಂದು 4 ರಿಂದ 5 ಚಮಚದಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಎಣ್ಣೆ ಹಾಕೊಂಡ್ಮೇಲೆ ಚಲೋ ನಂಗೆ ಕಾಯ್ಬೇಕು ನೋಡ್ರಿ ಇದು. ಮತ್ತು ಆಗಲೇ ನಾವೇನು ಚಿಕನ್ ತೊಳೆದಿಟ್ಕೊಂಡಿದ್ವಲ್ರಿ, ಅದನ್ನೀಗ ಹಾಕ್ಕೋಬೇಕ್ರಿ. ಹಾಕ್ಕೊಳ್ಳೋವಾಗ ಭಾಳ ಹುಷಾರಿ. ಮತ್ತು ಕೈಗೆ ಎಣ್ಣೆ ಅದು ಸಿಡಿಸ್ಕೊಂಡಿರಿ ನೋಡ್ರಿ. ಮತ್ತು ಈಗ ನೋಡ್ರಿ, ಸೊಕಾಶ ಎಣ್ಣೆ ಒಳಗೆ ಹಾಕ್ಕೋಬೇಕ್ರಿ. ಚಿಕನ್ ಎಲ್ಲನೂ ಹಾಕ್ಕೊಂಡು ಈಗ ಚಲೋ ನಂಗೆ ಕೈಯಾಡಿಸ್ಬೇಕ್ರಿ. ಇದಂತೂ ಈ ರೆಸಿಪಿ ಅಂತೂ ನಿಜ ಹೇಳಾಕತ್ತೀನಿ ರೀ, ಖರೇನ ಹೇಳಾಕತ್ತೀನಿ. ಮತ್ತು ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ. ಇದನ್ನ ಒಂದು ಸಲ ಮಾಡ್ಕೊಂಡ್ಬಿಟ್ರೆ ಏನಂದ್ರಿ ಒಟ್ಟು ನೀವು ಬಿಡಂಗಿಲ್ರಿ. ಹಗಲೆಲ್ಲ ಇದನ್ನ ಮಾಡ್ಕೋಬೇಕು ಅನ್ನಿಸ್ತೈತಿ. ಅಷ್ಟು ಮಸ್ತ್ ಆಗ್ತೈತಿ. ಮತ್ತು ಭಾಳ ಅಂದ್ರೆ ಭಾಳ ಈಸಿ ರೀ. ಇದು ಒಂದು 10 ನಿಮಿಷನಾಗ ಚಿಕನ್ ಬೇಯೋದಷ್ಟು ನೋಡ್ರಿ. ಅಂದ್ರೆ ಚಿಕನ್ ಕುದಿಯೋದಷ್ಟು ಟೈಮ್ ಹಿಡಿತೈತ್ರಿ. ಇದು ಮಾಡೋದಂತೂ ಒಟ್ಟು ಟೈಮ್ ಹಿಡಂಗಿಲ್ಲ. ಒಂದು ಸ್ವಲ್ಪ ಮಸಾಲೆ ಇಲ್ಲ ರೀ, ಏನಿಲ್ಲ. ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಬರ್ರಿ ಹಂಗಾದ್ರೆ ಈಗ ಎಲ್ಲ ಕೈಯಾಡಿಸಿದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳತೀನಿ ರೀ. ಸ್ವಲ್ಪ ಅಂತ ಅನ್ನಂಗೆ ಹೇಳ್ರಿ, ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ನೋಡ್ರಿ, ಅಂದ್ರೆ ಚಲೋ ಆಗ್ತೈತಿ. ಉಪ್ಪು ಕಡಿಮೆ ಆದ್ರೂ ಒಟ್ಟು ರುಚಿ ಆಗಂಗಿಲ್ಲ ರೀ. ಸಪ್ಪಾಗ್ಬಿಡ್ತಾವ್ರಿ ಚಿಕನ್ ಪೀಸ್. ನಿಮ್ಗೆ ಗೊತ್ತಲ್ರಿ, ನಾನ್ ವೆಜ್ಜಿಗೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಇರ್ಬೇಕು, ಅಂದ್ರೆ ಮಾತ್ರ ರುಚಿ ಆಕತ್ರಿ ಇದು. ಈಗ ನೋಡ್ರಿ, ಇಲ್ಲಿ ಉಪ್ಪು 1.5 ಚಮಚದಷ್ಟು ಹಾಕೊಂಡೇನಿ ರೀ, ಒಂದು ಸ್ವಲ್ಪ ದೊಡ್ಡ ಚಮಚಲೆ. ಮತ್ತು 1 ಚಮಚದಷ್ಟು ಅರ್ಶಿಣ ಪುಡಿ ಹಾಕ್ಕೊಳತ್ತೀನಿ ರೀ. ಭಾಳ ಇಂಗ್ರೀಡಿಯೆಂಟು ಹಾಕಂಗಿಲ್ಲ ರೀ ಇದಕ್ಕೆ. ಒಂದು 2-3 ಸಾಮಾನು ಹಾಕಿ ಮಸ್ತಾಗಿ ಮಾಡ್ಕೊಬೋದು ನೋಡ್ರಿ. ಇಲ್ಲಿ ಒಟ್ಟು ಮಸಾಲೆ ಇಲ್ಲ ರೀ, ಏನಿಲ್ಲ ರೀ. ಭಾಳ ಚಲೋ ಆಗ್ತೈತಿ. ಈ ಸಾಯಂಕಾಲ ಟೈಮಿಗಂತೂ ಸಂಜೆ ಟೈಮ್ನಾಗ ತಿನ್ನಕ್ಕೆ ಮಸ್ತ್ ಆಕೈತಿ ನೋಡ್ರಿ ಚಹಾ ಜೊತೆ ಅಂತೂ. ಮತ್ತು ಮಧ್ಯಾಹ್ನಕ್ಕೆ ಏನು ಕಡಿಮೆ ಇಲ್ಲ ಬಿಡ್ರಿ. ಈಗ ಮಧ್ಯಾಹ್ನ ಸೈಡ್ ಡಿಶಾಗ ಮಸ್ತ್ ಆಗ್ತೈತಿ ರೀ. ಭಾಳ ಅಂದ್ರೆ ಭಾಳ ರುಚಿ ಆಕತ್ರಿ. ಯಾವಾಗ ಬೇಕಾದ್ ಮಾಡ್ಕೊತೀನಿ ರೀ ಇದನ್ನು. ಒಂದು ಸಲ ಮಾಡ್ಕೊಂಡ್ರೆ ಬಿಡಂಗಿಲ್ಲ ನೋಡ್ರಿ ನೀವು. ಈಗ ಉಪ್ಪು ಅರಿಶಿನ ಹಾಕ್ಕೊಂಡ್ಮೇಲೆ ಎಲ್ಲ ಚಲೋ ನಂಗೆ ಮಿಕ್ಸ್ ಆಗ್ಬೇಕ್ರಿ. ಹಂಗೆ ಇದನ್ನು ಚಲೋ ನಂಗೆ ಕೈಯಾಡಿಸ್ರಿ. ಇದಕ್ಕೆ ಒಂದು ಹನಿನೂ ನೀರು ಹಾಕೋಬೇಡ್ರಿ. ನೀರು ಒಂದು ಸ್ವಲ್ಪ ಮುಟ್ಟಿಸ್ಬೇಡ್ರಿ. ಯಾಕಂದ್ರೆ ನಾವು ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡಾದ್ಮೇಲೆ ತಾನೇ ನೀರು ಬಿಟ್ಕೊತೈತ್ರಿ. ನೀವೇ ನೋಡಾಕತ್ತೀರಿ, ನಾನು ಇಲ್ಲಿ 2 ಹಾಕಿ ಕಲಸಿದ ಮೇಲೆ ಹೆಂಗೆ ನೀರು ಬಿಡಾಕತ್ತೈತೆ ಅಂಥೇಳಿ. ಹಾಗಾಗಿ ಒಂದು ಹನಿನೂ ನೀರು ಹಾಕೋಬೇಡ್ರಿ ಇದಕ್ಕೆ. ಈಗ ಎಲ್ಲ ಮುಚ್ಚಿ ಇದು ಒಂದು ಪೂರ್ತಿ ಇದು ನೀರೆಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕ್ರಿ. ಅಲ್ಲಿ ಮಟನೂ ಇದನ್ನು ಕುದಿಯಾಕೆ ಬಿಟ್ಬಿಡೋಣ್ರಿ. ಈಗ ಒಂದು 2 ನಿಮಿಷ ಆದಮೇಲೆ ಓಪನ್ ಮಾಡೇನಿ. ನೋಡ್ರಿ ಎಷ್ಟು ನೀರು ಬಿಟ್ಟೈತಂತ. ನಾವು ಒಂದು ಹನಿನೂ ಹಾಕಿಲ್ರಿ, ಮತ್ತು ಹಂಗೆ ನೀರು ಬಿಟ್ಟೈತಿ. ಹಾಗಾಗಿ ಹೇಳಾಕತ್ತೀನಿ ಇನ್ನೊಂದು ಸಲ ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ ಇದನ್ನ. ಮತ್ತು ಈಗ ಒಂದು ಸ್ವಲ್ಪ ಕೈಯಾಡಿಸಿ ಮತ್ತು ಮುಚ್ಕೋಬೇಕ್ರಿ. ಅವಾಗವಾಗ ಒಂದು 2 ನಿಮಿಷ ಬಿಟ್ಟು ತೆಗೆದು. ಯಾಕಂದ್ರೆ ಕೆಳಗಿಂದ ಚಿಕನ್ ಕುದ್ದು ಬಿಡ್ತಾವ್ರಿ, ಮ್ಯಾಲಿಂದ ಹಂಗೆ ಉಳಿತಾವ. ಹಾಗಾಗಿ ಸ್ವಲ್ಪ ಇದನ್ನ ಹೊಳ್ಳಾಡ್ಸ್ಕೊಂತಿರ್ಬೇಕು. ಮತ್ತೀಗ ಮುಚ್ಚ್ರಿ. ಮತ್ತು ಪೂರ್ತಿ ನೀರು ಹೋಗೋ ಮಟ್ಟ ಬಿಟ್ಬಿಡ್ರಿ. ಈಗ ನೋಡ್ರಿ, ಇಲ್ಲೇ ನಾನು ಪೂರ್ತಿ ನೀರು ಹೋಗೋ ಮಟ್ಟ ಒಂದು 10 ನಿಮಿಷ ಸಣ್ಣ ಉರಿ ಒಳಗೆ ಇಟ್ಟುಬಿಟ್ಟಿದ್ದೆ. ನೋಡ್ರಿ, ನೀರೆಲ್ಲ ಹೋಗೈತಿ, ಎಣ್ಣೆ ಬಿಟ್ಕೊಂಡೈತಿ. ಹೀಗಿದು ಇಷ್ಟಕ್ಕೆ ಮುಗ್ದಿಲ್ರಿ. ಇನ್ನೂ ಒಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ ಹಂಗೆ ನೋಡಾಕತ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಬಾಜು ಒಂದು ಬೆಲ್ ಐಕನ್ ಇರ್ತೈತೆ ನೋಡ್ರಿ, ಅದನ್ನು ಪ್ರೆಸ್ ಮಾಡಿರಿ. ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಷನ್ ಬರ್ತೈತ್ರಿ. ಭಾಳ ಡಿಫ್ರೆಂಟಾಗಿರೋ ಟಿಪ್ಸು ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ. ಭಾಳ ಈಸಿ ರೆಸಿಪಿ ಹೇಳ್ಕೊಡ್ತೀನಿ ನೋಡ್ರಿ. ಈಗ ನಾನು ಒಂದು 7-8 ಹಸಿ ಮೆಣ್ಸಿನ್ಕಾಯಿನ ನಡುವೆ ಸೀಳಿ ಹಾಕ್ಕೋಬೇಕ್ರಿ. ಅಂದ್ರೆ ಇದ್ರಾಗ ಉಪ್ಪು ಗಿಪ್ಪು ಹಾಕಿರ್ತೀವಲ್ರಿ, ಅದ್ರಾಗೂ ಹಿಡ್ಕೊತೈತೆ ನೋಡ್ರಿ. ಈ ಚಿಕನ್ ಜೊತೆ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಕಡ್ಕೊಂಬಿಟ್ರೆ ಆಹಾ ಸ್ವರ್ಗ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಇವತ್ತೇನು ಮಂಗಳವಾರ ಐತ್ರಿ, ಇವತ್ತು ಬಿಡ್ರಿ, ನಾಳೆ ಬುಧವಾರ ಐತ್ರಿ. ಲಘೂನ ಚಿಕನ್ ತರಿಸ್ರಿ. ನೀವು ಹಿಂಗೆ ಮಾಡ್ಕೊಂಡು ತಿಂದ ಬಿಡ್ರಿ. ಒಟ್ಟು ಲೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ಮುಚ್ಚಿ ಸ್ವಲ್ಪ ಗ್ಯಾಸ್ ಬಂದ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಸರ್ವ್ ಮಾಡ್ಕೊಂಬಿಡೋಣ ಇದನ್ನ. ನೋಡ್ರಿ ಇಲ್ಲಿ ಈಗ ಏನಂದ್ರೆ ಇವು ಮೆಣ್ಸಿನ್ಕಾಯಿನೂ ಫುಲ್ ಫ್ರೈ ಆಗ್ಯಾವ್ರಿ. ಒಟ್ಟು ಭಾಳ ಕೈಯಾಡ್ಸಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಚಿಕನ್ ಕುದ್ದು ಬಿಟ್ಟಿರ್ತಾವ್ರಿ ಭಾಳ. ಹಾಗಾಗಿ ಮತ್ತೆ ಒಡೆದು ಬಿಡ್ತಾವೆ. ಹಂಗೆ ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ನಾವೇನಂದ್ರೆ ಸರ್ವ್ ಮಾಡ್ಕೊಳ್ಳೋಣ್ರಿ. ಬೇರೆ ಪ್ಲೇಟಿಗೆ ಹಾಕ್ಕೊಂಬಿಡೋಣ್ರಿ. ನನಗಂತೂ ಬಾಯಾಗ ನೀರ ಬರಾಕತ್ತಾವ್ರಿಪ್ಪ, ಯಾವಾಗ ತಿಂದೇನೆ ಅನಿಸ್ಬಿಟ್ಟೈತಿ. ನೋಡ್ರಿ ಇಲ್ಲೇ ಆಹಾ ಜ್ಯೂಸಿಯಾಗಿ ಮಸ್ತ್ ಎಮ್ಮಿ ನೋಡ್ರಿ ಇಲ್ಲೇ. ಆಹಾ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ.
ನೀವು ಮಾಡ್ಕೊರಿ ಮತ್ತು ಹೆಂಗಾಗೈತೆ ಅನ್ನೋದು ನಂಗೆ ಕಮೆಂಟ್ಸ್ನಾಗ ಬರೋತಿಸೋದು ಒಟ್ಟು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ಮತ್ತೆ ನಿಮಗೆಲ್ಲ ಸಿಗ್ತೇನೆ ರೀ ಫ್ರೆಂಡ್ಸ್. ಅಲ್ಲಿವರೆಗೂ ಧನ್ಯವಾದಗಳು ರೀ. ನಮಸ್ಕಾರ.